ಎಲ್ಲರಿಗೂ ನನ್ನ ಕರ್ನಾಟಕದ ಜನರಿಗೆ ನಮಸ್ಕಾರ. ನಾನು ಇವತ್ತಿನ ವ್ಲಾಗ್ನಲ್ಲಿ VR ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ನಂದು ಆಫೀಸ್ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೈಟು ಎಲ್ಲೋಗಿದ್ದೆ ಏನಾಯಿತು ಅಂತ ಹೇಳ್ತೀನಿ ನಾನು ನಿಮಗೆ. ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ಆಫೀಸ್ ತೋರಿಸ್ತೀನಿ ನಿಮಗೆ. ಹೀಗಿದೆ ರಾಘವೇಂದ್ರ ಸ್ವಾಮಿಯವರು, ನಮ್ಮ ಬಾಸು. ಯಾರಿಗಾದರೂ ಈವೆಂಟ್ಸ್ ಏನಾರ ಬೇಕಾಗಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು ಮೇಲೆ ಹಾಕಿರ್ತೀನಿ. ಎನಿ ಈವೆಂಟ್ಸ್ ಪ್ಲ್ಯಾನರ್ ಏನೇ ಇರಲಿ ಹೇಳಿ ಮಾಡಿಕೊಡೋಣ. ಸೋಮಶೆಟ್ಟಹಳ್ಳಿ ಕಡೆಯಿಂದ ಬರೋ ರೋಡು ಇದು. ಗುಣಿಯರ ರೋಡು ಅಂದರೆ ನಮ್ಮೂರು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನನ್ನ VR ಈವೆಂಟ್ ಮ್ಯಾನೇಜ್ಮೆಂಟ್. ನಾನು ನನ್ನ ಆಫೀಸಿಂದ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಐರಾವತಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸಿದ್ದಾಯಿತು. ಅಂದರೆ ಯಾಕೋ ನಮ್ಮ ಐರಾವತದ್ದು ಚೈನ್ ಸ್ವಲ್ಪ ಸೌಂಡ್ ಬರ್ತೈತೆ. ಅದಕ್ಕೆ ಆಯಿಲ್ ಹಾಕ್ಸ್ಬೇಕು, ಇಲ್ಲ ಆಯಿಲ್ ಸ್ಪ್ರೇ ಹಾಕ್ಸ್ಬೇಕು, ಇಲ್ಲ ಅಂದರೆ ಸೌಂಡ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟು ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾಯಿಲ್ಲ ಗ್ಯಾರೇಜು. ಮುಂದೆ ಹೋಗಿ ಹಾಕ್ಸ. ಗೈಸ್, ಈ ರೋಡಿಗೆ ಬಂದರೆ ನನಗೆ ಯಾವುದೋ ಫಾರೆಸ್ಟ್ ರೋಡಿಗೆ ಬಂದಾಗ ಇರುತ್ತೆ, ಬಟ್ ಸಕ್ಕತ್ತಾಗಿರುತ್ತೆ. ಎಲ್ಲ ವೈಬೆಲ್ಲ ನೋಡಿ. ಮಧ್ಯೆ ಒಂದೇ ರೋಡು. ನೈಟಲ್ಲಿ ಬಂತಂದ್ರೆ ಫುಲ್ಲು ಭಯ ಆಗೋಗ್ಬಿಡುತ್ತೆ. ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ಹೋಗಿದ್ದೀರಾ ಈ ರೋಡಲ್ಲಿ, ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇಲ್ಲೊಂದು ಟೆಂಪಲ್ ಇದೆ. ಇಲ್ಲಿ ಒಂದು ಟೆಂಪಲ್ ಇದೆ, ನಾನು ಯಾವತ್ತೂ ಹೋಗಿಲ್ಲ. ಎಲ್ಲರೂ ಹೋಗ್ತಿರ್ತಾರೆ, ಒಂದು ಸರಿ ಹೋಗ್ಬೇಕಲ್ಗೂ. ಸೊ ಈ ಫಾರೆಸ್ಟ್ ಒಳಗೆ ಚೆನ್ನಾಗಿದೆ, ನೇಚರ್ ಒಳಗಡೆ. ಕೊನೆಗೂ ಅಲ್ಲಿ ಸಿಕ್ತು, ಚೈನ್ಗೆ ಹಾಕ್ಸ್ತಾ ಇದ್ದೀನಿ. ಫುಲ್ ಸೌಂಡ್ ಬರ್ತಿತ್ತು. ಕೊನೆಗೂ ಆಯಿಲ್ ಹಾಕ್ಸಿದೆ. 10 ರೂಪಾಯಿ ತೊಗೊಂಡ್ರು. ಇವಾಗ ಇಲ್ಲಿಂದ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಗೈಸ್, ನೆಲಮಂಗಲ ಟೋಲ್ ಹತ್ರ ಹಾಕಿದ್ದೀನಿ. ಹೊಟ್ಟೆ ತುಂಬ ಹಸಿದಿದೆ. ಸೊ ಊಟ ಮಾಡೋಣ. ಏನಿದೆ ಟಿಫನ್ನು? ಇಡ್ಲಿ ಇದೆ, ಪೂರಿ ಇದೆ, ಪಲಾವ್ ಇದೆ, ಚಿತ್ರಾನ್ನ ಇದೆ. ಚಿತ್ರಾನ್ನ ಕೊಟ್ಬಿಡಿ. ವಡೆ ಹಾಕ್ಬಿಡಿ, ಬಜ್ಜಿ ಹಾಕ್ಬಿಡಿ. ಫೈನಲಿ ಟಿಫನ್ ರೆಡಿ. ಟೇಸ್ಟ್ ಮಾಡೋಣ ಇವಾಗ ಟಿಫನ್ನು. ಇಷ್ಟು ಮಿರ್ಚಿ. ಟಿಫನ್ ಹೇಳ್ತೀನಿ, ಒಂದು ನಿಮಿಷ. ಇದೆ ಟಿಫನ್ ತಿಂದ್ಬಿಟ್ಟು ಹೊರಡೋವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ಟಿಫನ್ ಆಯಿತು. ಒಂದು ಚಿತ್ರಾನ್ನ, 2 ಬಜ್ಜಿ, ವಾಟ್ರ್ ಬಾಟ್ಲಿಗೆ 80 ರೂಪಾಯಿ. ನಾನು ಹೊರಡೋಣ ಇವಾಗ. ನಾನು ಹೇಳಿದ್ದಲ್ಲ, ಸಣ್ಣದು ಹೆಲ್ಪ್ ಮಾಡ್ತೀನಿ ಅಂತ. ನಾನು ಕೇಳಾದಷ್ಟು ಬೆಳಿಗ್ಗೆ ನಾನು ಅಲ್ಲಿಂದ ನೋಡಿದೆ, ಯಾರನ್ನ ಡ್ರಾಪ್ ಮಾಡೋಣ, ಪಾಪ ದಾರಿಯಲ್ಲಿ ಹೋಗ್ತಾರೆ, ಯಾರಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾರು ಸಿಕ್ಕಿರಲಿಲ್ಲ. ಇಲ್ಲಿ ನಮ್ಮ ಮಾವರು ಊರ ಹತ್ರ ಒಬ್ಬರು ವಿಡಿಯೋ ಹಾಕಿದ್ದೀನಿ ನೋಡಿ ಲೈಟಾಗಿ, ಅವ್ರಿಗೆ ಥ್ರೂ ಮಾಡಿದೆ. ಒಂದು 2 ಕಿಲೋಮೀಟರ್ ಖುಷಿ ಆಯಿತು. ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಇದೇ ನನ್ನ ಹೆಲ್ಪ್. ಸಾರಿ ಫ್ರೆಂಡ್ಸ್, ಹಿಂಸೆ ಕೊಡೋದಂದರೆ ಇದೆ. ನಾನು ಏನೋ ತಿಂದೋಗೋಣ ಅಂತ ಬಂದರೆ ನನ್ನ ಕೈಗೆ ತಿನ್ನಿಸ್ತವ್ರೆ, ನನ್ನ ಕೈಗೆ ಮಾಡಿಸ್ತವ್ರೆ. 500 ರೂಪಾಯಿ ಖರ್ಚಾಗದೆ, ಕೇಳಿದ್ರು ಕೊಡೋಲ್ಲ. ನೋಡ್ರಿ,
ನೋಡ್ರಿ ಹುಡುಗರ ಜೊತೆ ಇವನೇ ಕರ್ಕೊಂಡೋಗಿತ್ತು. ನೋಡಿ ಫ್ರೆಂಡ್ಸ್, ಫೈನಲಿ ಮೀನು ರೆಡಿ ಆಗೈತೆ. ಎಲ್ಲ ಕಟ್ ಮಾಡಿ ಇನ್ನೂ ಸಾಂಬಾರು ರೆಡಿ ಆಗ್ತೈತೆ. ಮಸಾಲ ಹಾಕಿ ರೆಡಿ ಮಾಡ್ತಾರೆ. ನೋಡಿ ನೋಡಿ ಗೈಸ್, ಇವಳೇ ನನ್ನ ತಂಗಿ. ನೋಡ್ರಿ, ಹಂದಿ ತಿನ್ನಂಗೆ ತಿಂತಾಳೆ. ನೋಡ್ರಿ, ಆಮೇಲೆ ನಾನೇನು ತಿನ್ನಲ್ಲ, ಏನು ಇದು ಮಾಡಲ್ಲ. ಇವತ್ತು ಹಿಂಗೆ ತಿಂದುಬಿಡ್ತಾಳೆ. ಆಮೇಲೆ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ಏನೋ ಬೇಕಾದ್ರೆ ತಿಂಡಿ ಅಂತ ಅಂದರೆ ಡಯಟಲ್ಲಿ ಇದ್ದೀನಿ ಅದು ಇದು ಅಂತ ಹೇಳ್ತಾಳೆ. ಈಗ ತಿಂದು ಡಯಟ್ ಆಗಿರೋದು ಅಂದರೆ ಸಾಂಬಾರು ಮಾಡಿದ್ಲು, ಸಕ್ಕತ್ತಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ಹೇಳು ಸಾಂಬಾರು ಹೆಂಗಿತ್ತು ಹೇಳು ನೀನು. ಹೆಂಗಿತ್ತು ಹೇಳೆ ನೀನೆ, ಹೇಳೆ. ತಿನ್ನೋ ನೀನು ಹೇಳ್ಬೇಕು. ನಾನು ಹೇಳಿ ನೀನು ಹೇಳೆ. ಅಲ್ಲೋಡು, ನೋಡು ನೋಡಿ ತಿಂತವಳೆ. ಹಾಂ ಹೇಳೆ. ಸಕ್ಕತ್ತಾಯ್ತು. ಸಕ್ಕತ್ತಾಯ್ತಾ? ಹಾಂ, ಮೀನು ಕರೆಕ್ಟಾಗಿ ಕ್ಲೀನ್ ಮಾಡಿದ್ದೀನಾ? ಏನೋ ಕರ್ಕರ್ಗೆ ಸಿಗ್ತದಪ್ಪ. ಮತ್ತೆ ತಿಂತಾ ಇದೀಯಾ? ಏನ್ ಮಾಡಕತ್ತದೆ? ಸಾಂಬಾರ್ ನಾನು ಮಾಡಿರೋದಲ್ಲ. ವೇನಾ ಬಾಯ್ಲಿ. ಅವ್ನು ಕೆಲಸ ಮಾಡ್ತಾವ್ರಂತೆ. ನೀನು ಊಟ ಮಾಡೋದು ನೋಡೋದೇ ಚಂದ. ಇಲ್ಲೋಡಿಲಿ ಮಾಡೋದು ಶಿಶಾ. ನೀ ಏನು ನಿನ್ನ ಹತ್ರ ಏನು ವಿಡಿಯೋ ಮಾಡಿದ್ದೀನಿ ನಾನು? ಹಾಂ, ನಿಂಗೆ ಗೊತ್ತಾ ಶಿಶಾ? ನೆನ್ನೆ ಕೇಳೋ ಇಲ್ಲ ಒಂದ್ಸತಿ. ಅದು ನಿನ್ನೆ ಕಾರ್ನ ಅದೇ ಮಾಡ್ತಾ ಇದ್ದೀನಿ ವಿಡಿಯೋ ಒಂದು. ಅಲ್ಲಿ ನಿನ್ನೆ ನಾನು ಕಾರ್ ನಿಲ್ಸಿದ್ದೆ ತೆಗಿನ ಮರದ ಕೆಳಗಡೆ, ಆಯ್ತಾ? ನಿನ್ನೆ ಫಸ್ಟ್ ವ್ಲಾಗ್ ಮಾಡಿದ್ದೀನಿ, ಆಯ್ತಾ? ಕೇಳಿಲ್ಲಿ, ನಾನು ಹೇಳೋದನ್ನ ಫಸ್ಟ್ ಕೇಳು. ಅಲ್ಲಲ್ಲಿ ಅಲ್ಲಿ ಕಾರು ನಿಲ್ಸಿದ್ದೆ, ಆಯ್ತಾ? ತೆಂಗಿನ ಮರ, ಈ ಥರ ತೆಂಗಿನ ಮರ ನೋಡು, ಈ ಥರ ತೆಂಗಿನ ಮರದ್ದು ಕಾಯಿ ಬಂದ್ಬಿಟ್ಟು ಕಾರ್ ಗ್ಲಾಸ್ ಮೇಲೆ ಬಿದ್ದೋಯ್ತು, ಗೊತ್ತಾ? ಅದಕ್ಕೆ ಕಾರ್ ಗ್ಲಾಸ್ ಮುಂದೆದು ಒಡೆದೋಗ್ಬಿಟ್ಟೈತೆ. ನಿನ್ನೆ ಫಸ್ಟ್ ಟೈಮ್ ಅದು ವ್ಲಾಗ್ ಮಾಡಿದ್ನಲ್ಲ ನೆನ್ನೆನೆ, ಆ ವ್ಲಾಗ್ ಅಪ್ಲೋಡ್ ಮಾಡೋ ಬಗ್ಗೆನೇ ಹೊಡೆದೋಯ್ತು. ನಾನು ಅದಕ್ಕೆ ಈ ವಿಡಿಯೋ ಮಾಡೋವಾಗ ಮುಂಚೆ ಹೇಳಿದ್ದೆ, ನೈಟ್ ಲೇಟಾಗಿ ಬಂದಿದ್ದೆ ಅಂತ ಹೇಳಿಲ್ವಾ? ಅದು ಇವಾಗ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿದ್ರೆ ಹೆಂಗೆ ಹೊಡೆದಾಗೈತೆ ಅಂತ ಗೊತ್ತಾಗ್ತದೆ, ಆಯಿತಾ? ಹಾಕ್ಲಾ ಈಗ? ಅಲ್ಲಿ ಕಾಣ್ತಿದೆಯಲ್ಲ ಮರ, ಆ ಮರದ ಕೆಳಗಡೆ ಹಾಕಿದ್ದೆ ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನೋಡಿದ್ರೆ ಟಿಫನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಗಾಡಿ ತೆಂಗಿನ ಮರಕ್ಕೆ ಗಿಫ್ಟ್ ಕೊಟ್ಬಿಟ್ಟಿದೆ ಫ್ರೆಂಡ್ಸ್. ಹೊಟ್ಟೆಲ್ಲ ಉರಿತಿದೆ. ಫ್ರಂಟಿಂದ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಹೊರಗಡೆ ಕಾಣಿಸ್ತಾ ಇಲ್ಲ ನಿಮಗೆ? ನೋಡಿ, ಇವತ್ತಿನ ದಿವಸ ಡ್ಯೂಟಿ ಎಲ್ಲ ಹಾಳಾಯಿತು ಫ್ರೆಂಡ್ಸ್. ಏನು ಹೇಳೋದು, ಸಖತ್ ಬೇಜಾರಾಗ್ಬಿಟ್ಟಿದೆ. ನಂದು ಕಾರ್ ಹೊಡೆದೈತಲ್ಲ, ನೋಡ್ದಲ್ಲ ವಿಡಿಯೋ, ಏನು ಅನ್ನಿಸ್ತು? ಬೇಜಾರಾಯ್ತಾ? ಯಾಕೆ ಶಿಶಾ? 3 ದಿವಸ 4 ದಿವಸ ಆಗುತ್ತಂತೆ ಶೋರೂಮ್ಗೆ ಕೊಟ್ಟಿದ್ದೀನಿ. ಬೇಜಾರಾಗ್ಬಿಟ್ಟೈತೆ, ಗೊತ್ತಾ? ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ಸೂರೆನ್ಸ್ ಕಂಪ್ನಿಗೆ ಇದು ಮಾಡವ್ರೆ, ರೆಡಿ ಮಾಡಿಕೊಡ್ತೀನಿ ಅಂತ ಹೇಳೋರೆ. 3-4 ದಿವಸ ಆಗುತ್ತಂತೆ. ಬೇಜಾರಾತೈತಾ? ನೋಡಿ, ಇವರು ಶಶ್ವಿಕಾ ಅಂತ ನನ್ನ ತಂಗಿ ಮಗಳು. ಸೊ ಅಂತ ಮಚ್ಚಿ ನೋಡಿ, ಅವ್ರ ವಿಡಿಯೋದಲ್ಲಿ ಸೈಲೆಂಟ್ ಆಗವ್ರೆ ಅಂತ ನೀವು ಮಡ್ಲಾಗಕ್ಕೆ ಹೋಗ್ಬೇಡ್ರಿ. ಸೈಲೆಂಟ್ ಆಗಕ್ಕೆ ಹೋಗ್ಬೇಡ್ರಿ. ಇವರು ಅವನಮ್ಮ ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ, ನಿನ್ನ ಬಗ್ಗೆನೇ. ಇವರು ಸಾಮಾನ್ಯದವರಲ್ಲ ಇವರು. ಈ ಎಟ್ಟೆಗೆ ನೋಡ್ರಿ, ಇಷ್ಟು ತೋರ್ಸಲ್ಲ, ತೋರಿಸು ಅಲ್ಲೆಲ್ಲ ನೋಡ್ರಿ. ಬೆಳಗ್ಗೆ
ಅಲ್ಲ ಮೀನು ಕ್ಲೀನ್ ಮಾಡ್ತಿದ್ರೆ ಇವ್ರು ಅಷ್ಟು ಮನೆಗೆ ಹೋಗಿ ಅವ್ರ ಮನೆ ವಿಚಾರ ಎಲ್ಲ ತಿಳ್ಕೊಂಡು ಬಂದವ್ರೆ. ಇನ್ನೇನು ಅವ್ರ ಅಮ್ಮಂಗೆ ಹೇಳ್ಬೋದು ಮೋಸ್ಟ್ಲಿ. ಅವ್ನು ನೋಡ್ರಿ ರೈ ಮುಖ ದೋಸೆ ರೈ ಅಲ್ಲಿ ನೋಡು, ಇವನು ನಮ್ಮ ಅಚ್ಚ. ಇವನು ಹೇಳೋ ನಿನ್ನ ಹೆಸ್ರೇನಾ? ಯಾರಿಕ್ಕಿದ್ ನಿಂಗೆ ಹೆಸರು? ಯಾರು ಇಷ್ಟಿದ್ ನಿನ್ಗೆ ಹೆಸರು? ಅಲ್ಲಿ ಹೇಳಲ್ಲಿ ಇರು ಬಂಗಾರ ಅಲ್ಲಿ ಬಗ್ಗೆರೆ ಇಲ್ಲಿ ಹಾಂ ಹೇಳು, ಯಾರಿಕ್ಕಿದ್ ನಿಂಗೆ ಹೆಸರು? ಹಾಂ ಯಾಕೆ ಮತ್ತೆ ಜಾಸ್ತಿ ಮಾತಾಡ್ತಿ? ಇವಾಗ ಸೈಲೆಂಟ್ ಆಗಿದ್ಯಾ? ನಾನು ಏನಂತ ಕರಿತೀಯ ನೀನು? ಆಮೇಲೆ ಆಮೇಲೆ ವಿಶೇಷ, ಆಮೇಲೆ ವಿಶೇಷ ಮಮ್ಮ, ಆಮೇಲೆ ಮರೇ ದಿನಕ್ಕೂ ಅಲ್ಲಿ ಮೀನು ತಗೊಳ್ಳೋವಾಗ ಏನಂತ ಅಂದೆ ನೀನು? ಹಾಂ ತಗೊಳ್ಳೋಲೇ ಮೀನು ತಗೊಳ್ಳೋಲೇ ಅಂತಾನೆ ಇವನು. ಹಾಂ ನೋಡಿ ಗೈಸ್, ಇವನು ಸಾಮಾನ್ಯದ ಇವನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟಿದ್ದ ಆಗವನೆ. ಹೇಳು, ಏನಾನ ಹೇಳೋದಿದ್ರೆ ಹೇಳು. ಲೈಕ್ ಮಾಡಿ ಬೈಲಿ. ಬಾರ ಇಲ್ಲಿ ನಾನು ಹೇಳ್ತೀನಿ ಅಲ್ಲಿ ನಿನಗೆ ಚಾಕೆ ಬೇಕು ತಾನೆ? ಅಲ್ಲಿ ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲವ್ ಯು ಹಿಂಗೆ ಹೇಳೋಣ. ಲವ್ ಯು ಜಾಸ್ತಿ. ಬಾಯ್.